ಬ್ರೋ ಹೊಸ ವಿಡಿಯೋ ಲೀಕ್ ಆಗಿದೆ, ಅದ್ರ ಲಿಂಕ್ ಕಳಿಸಿ ಬ್ರೋ, ಸೆಂಡ್ ದ ಲಿಂಕ್ ಅಂತ ಎಲ್ಲ ಕಡೆ ಕಮೆಂಟ್ ಓಡಾಡ್ತದೆ. ವಿಷಯ ಏನು ಅಂದ್ರೆ ನೆನ್ನೆ ದಿಢೀರ್ ಅಂತ ಒಂದು ವಿಡಿಯೋ ವೈರಲ್ ಆಗಿದೆ. ಕಾಲೇಜ್ಗೆ ಹೋಗೋ ವಯಸ್ಸಿರೋ ಹುಡುಗ ಹುಡುಗಿ 4 ಗೋಡೆ ನಡುವೆ ರೆಕಾರ್ಡ್ ಮಾಡಿರೋ ವಿಡಿಯೋ ಅದು. ಅದ್ರ ಲಿಂಕ್ ಸಿಕ್ಕಿದೆ ತಡ, ಆಮೇಲೆ ದೇಶದಲ್ಲಿರೋ ಎಷ್ಟೋ ಟ್ರೋಲ್ ಪೇಜ್ಗಳು ಅದನ್ನ ಪೋಸ್ಟ್ ಮಾಡ್ತಿದ್ದಾರೆ. ಲಿಂಕ್ ಬಯೋದಲ್ಲಿದೆ ಅಥವಾ ಲಿಂಕ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡ್ತೀವಿ ಅಂತ ಹಾಕಿದ್ದಾರೆ. ಅದಕ್ಕೆ ಎಷ್ಟೋ ಹುಡುಗರು ಸೆಂಡ್ ದ ಲಿಂಕ್ ಕಳಿಸಿ ಅಂತ ಕಮೆಂಟ್ ಹಾಕ್ತಿದ್ದಾರೆ. ಇವ್ರನ್ನ ನೋಡಿ ಇಷ್ಟು ಬರ್ಗೆಟ್ಟಿದಾರ ಜನ ಅಂತ ನನಗನ್ಸೋದಕ್ಕೆ ಶುರು ಆಯ್ತು. ರಾಜ್ಯದಲ್ಲಿರೋ ಸಮಸ್ಯೆ, ದೇಶದಲ್ಲಿರೋ ಸಮಸ್ಯೆ ಯಾವ್ದು ಹಿಂಗ್ ವೈರಲ್ ಆಗಲ್ವಲ್ಲ ಗುರು. ಅದೇ ಈ ತರ ಏನಾದ್ರೂ ವಿಡಿಯೋಗಳು ಬಂದ್ರೆ ಸಾಕು, ಲಿಂಕ್ ಕಳಿಸಿ ಸೆಂಡ್ ದ ಲಿಂಕ್ ಅಂತ ಮುಗಿ ಬೀಳ್ತಾರೆ. ನೋಡಿ, ಒಂದೇ ದಿನದಲ್ಲಿ ಹುಡುಗ ಹುಡುಗಿ ಫೇಮಸ್ ಆಗ್ಬಿಟ್ಟಿದ್ದಾರೆ ಇಡೀ ದೇಶದಲ್ಲಿ. ಈಗಿನ ಜನರೇಷನ್ ಮಕ್ಕಳಿಗೆ ಎಲ್ಲಾನು ಫನ್, ಎಲ್ಲಾನು ತಮಾಷೆ, ಎಲ್ಲಾನು ಎಂಟರ್ಟೈನ್ಮೆಂಟ್. ಏನ್ ರೆಕಾರ್ಡಿಂಗ್ ಮಾಡ್ಬೇಕು, ಏನ್ ರೆಕಾರ್ಡಿಂಗ್ ಮಾಡಬಾರ್ದು ಅನ್ನೋ ಸಾಮಾನ್ಯ ಪರಿಜ್ಞಾನನೂ ಇಲ್ಲ. ಇವರಿಬ್ರೇ ಅಲ್ಲ, ಟೆಲಿಗ್ರಾಮ್ ಅಲ್ಲಿ ಎಷ್ಟೋ ಜನರ ವಿಡಿಯೋಗಳು ಲೀಕ್ ಆಗಿದೆ. ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಮನೇಲೂ ಮಕ್ಳಿರ್ತಾರೆ, ಅವರೆಲ್ಲ ಏನೇನ್ ಮಾಡ್ತಿದ್ದಾರೆ ಅಂತ ದಯವಿಟ್ಟು ಅವ್ರ ಮೇಲೆ ಗಮನ ಕೊಡಿ. ಅದ್ರಲ್ಲೂ ಈ ಕಿತ್ತೋಗಿರೋ ಜನರೇಷನ್ ಅಂತೂ FWB, ಸಿಚುವೇಶನ್ಶಿಪ್, ಗರ್ಲ್ ಫ್ರೆಂಡ್ ಸ್ವಾಪ್, ಸ್ಟ್ರೇಂಜರ್ಸ್ ಮೀಟಪ್ ಅಂತ ಏನೇನೋ ಕಿತ್ತೋಗಿರೋ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ. ನಾಳೆ ದಿನ ಅವರ ವಿಡಿಯೋಗಳು ಬಂದಾಗ ಮತ್ತೆ ಜನ ಲಿಂಕ್ ಕಳಿಸಿ ಬ್ರೋ ಅಂತ ಕೇಳ್ತಾರೆ. ಇವ್ರ ಮಾನ ಮರ್ಯಾದೆ ಹೋಗೋದ್ರ ಜೊತೆಗೆ ಇವ್ರ ಮನೆಯ ಮರ್ಯಾದೆನೋ ಹರಾಜಾಗತ್ತೆ. ಒಟ್ನಲ್ಲಿ ಇದನ್ನೆಲ್ಲ ನೋಡಿ ನನಗನ್ಸಿದೇನು ಅಂದ್ರೆ, ಈ ದೇಶದ ಕತೆ ಇಷ್ಟೇ ಕಡಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ ಅಂತ. ಒಟ್ನಲ್ಲಿ ನನ್ನ ಅನಿಸಿಕೆ ತಿಳಿಸಿದ್ದೀನಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ.